ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸ್ದಾಗಿ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ಯಾಲೆಂಡರ್ ಬಗ್ಗೆ ನೋಡೋಣ. ಕ್ಯಾಲೆಂಡರ್ ಅನ್ನುವಂಥದ್ದು ಪ್ರತಿ ಮನೆಯಲ್ಲೂ ಸಹ ಒಂದು ಮುಖ್ಯವಾಗಿರುತ್ತದೆ. ಅದನ್ನು ನಾವು ಎಲ್ಲಂದ್ರಲ್ಲೆಲ್ಲ ಹಾಕೋದಕ್ಕೆ ಹೋಗಬಾರ್ದು. ಹಾಗಾದರೆ ಎಲ್ಲಿ ಹಾಕಬೇಕು, ಎಲ್ಲಿ ಹಾಕಬಾರ್ದು ಅನ್ನೋದನ್ನು ನೋಡೋಣ. ಇದು ಬಂದ್ಬಿಟ್ಟು ಶಿವಮೊಗ್ಗದಲ್ಲಿರುವಂತಹ ಒಂದು ರಾಯರ ಮಠದಲ್ಲಿರುವಂತಹ ಒಂದು ಫೋಟೋ ಇದು. ರಾಯರು ಎಲ್ಲರಿಗೂ ಸಹ ಒಂದು ಆಯುಷ್ ಆರೋಗ್ಯ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ರಾಯರ ಆಶೀರ್ವಾದ ನಿಮ್ಮೆಲ್ಲರೂ ಸಹ ಮೇಲಿರಲಿ ಸ್ನೇಹಿತರೆ. ಬನ್ನಿ ಇನ್ನು ಕ್ಯಾಲೆಂಡರ್ ಬಗ್ಗೆ ನೋಡೋಣ. ನಾವು ಕ್ಯಾಲೆಂಡರ್ನ ಮನೆಯಲ್ಲಿ ಯಾವ ದಿಕ್ಕಿಗೆ ಹಾಕಬೇಕು ಅನ್ನೋದನ್ನು ನೋಡೋಣ. ಕ್ಯಾಲೆಂಡ್ರ್ ಇಲ್ದಲೆ ನಮ್ಮ ಪ್ರತಿನಿತ್ಯನೂ ಸಹ ನಮ್ಮ ಜೀವನದಲ್ಲಿ ಒಂದು ಕ್ಯಾಲೆಂಡ್ರ್ ಮುಖ್ಯವಾಗಿರುತ್ತದೆ. ನಮಗೆ ಪ್ರತಿನಿತ್ಯನೂ ಸಹ ಒಂದು ಕ್ಯಾಲೆಂಡ್ರ್ ಒಂದು ಒಳ್ಳೆಯದಕ್ಕಾಗಿರ್ಬೋದು ಅಥವಾ ಒಂದು ಕೆಟ್ಟದಕ್ಕಾಗಿರ್ಬೋದು, ಏನೇ ಒಂದು ವಾರ ತಿಥಿ ನಕ್ಷತ್ರ, ಹುಟ್ಟಿದ್ದಕ್ಕೆ ಸಾಯೋದಕ್ಕೆ ಸತ್ತಿರೋದಕ್ಕೆ ಎಲ್ಲದಕ್ಕೂ ಸಹ ನಾವು ಕ್ಯಾಲೆಂಡ್ರನ್ನ ನೋಡ್ತೀವಲ್ವ ಸ್ನೇಹಿತರೆ. ಕ್ಯಾಲೆಂಡ್ರ್ ಅನ್ನುವಂಥದ್ದು ನಮ್ಮ ಒಂದು ಜೀವನದಲ್ಲಿ ಒಂದು ಅತಿ ಮುಖ್ಯವಾಗಿರುತ್ತದೆ. ಒಂದು ಇದನ್ನು ಬಿಟ್ಟು ಎಲ್ಲರೂ ಅಷ್ಟೇ ಕ್ಯಾಲೆಂಡ್ರ್ ಇಲ್ದಲೆ ಜೀವನ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅನಿಸುತ್ತೆ. ಏಕೆಂದರೆ ನಾಳೆ ಯಾವ ವಾರ, ನಾಡಿದ್ದು ಯಾವ ವಾರ, ನಾಳೆ ಏನಿದೆ, ಇವತ್ತೇನಿದೆ, ರಾಹುಕಾಲ ಯಾವಾಗಿದೆ, ಗುಳಿಕ ಕಾಲ ಯಾವಾಗಿದೆ, ಒಂದು ಒಳ್ಳೆ ಕೆಲಸ ಮಾಡೋದಕ್ಕಾಗಿರ್ಬೋದು ಅಥವಾ ಪ್ರತಿಯೊಂದಕ್ಕೂ ನಾವು ಕ್ಯಾಲೆಂಡ್ರ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಹಾಗಿದ್ದ ಮೇಲೆ ನಾವು ಇದನ್ನು ನಮ್ಮ ಮನೆಯಲ್ಲಿ ಎಲ್ಲಿ ಹಾಕಬೇಕು, ಎಲ್ಲಿ ಹಾಕಬಾರ್ದು ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಂಡ್ಬಿಟ್ಟು ಹಾಕಿದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಕ್ಯಾಲೆಂಡ್ರ್ ಅನ್ನುವಂಥದ್ದು ಮನೆಯಲ್ಲಿ ಒಂದು ವಾಸ್ತು ಪ್ರಕಾರವಾಗಿ ಹಾಕಿದರೆ ತುಂಬಾ ಒಳ್ಳೆಯದು. ವಾಸ್ತು ಪ್ರಕಾರವಾಗಿ ಕ್ಯಾಲೆಂಡ್ರ್ ಮನೆಯಲ್ಲಿದ್ದರೆ ಹಾಕಿದರೆ ನಾವು ಒಂದು ಧನಾತ್ಮಕ ಶಕ್ತಿ ಒಂದು ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆಯೇ ನಾವು ಮನೆಯಲ್ಲಿ ಯಾವಾಗಲೂ ಅಷ್ಟೇ ಹಳೆಯ ಕ್ಯಾಲೆಂಡ್ರನ್ನ ನಾವು ಯಾವಾಗಲೂ ಸಹ ಮನೆಯಲ್ಲಿ ಇರಿಸ್ಕೋಬಾರ್ದು. ಅದನ್ನು ನಾವು ತೆಗಿಬೇಕಾಗುತ್ತದೆ. ಏಕೆ ಅಂದರೆ ಇದು ಒಂದು ಋಣಾತ್ಮಕ ಶಕ್ತಿಯನ್ನು ಒಂದು ಆಕರ್ಷಣೆ ಮಾಡುತ್ತದೆ. ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಜಾಸ್ತಿ ಆಗುತ್ತದೆ ಅಂತ ಹೇಳ್ಬೋದು. ಮನೆಯಲ್ಲಿ ಕಿರಿಕಿರಿ, ಕಲಹ, ಒಂದು ಅನಾರೋಗ್ಯ ಅನ್ನುವಂಥದ್ದು ಹೆಚ್ಚಾಗುತ್ತದೆ. ಈ ಒಂದು ಹಳೆಯ ಕ್ಯಾಲೆಂಡ್ರ್ ಮನೆಯಲ್ಲಿದ್ದರೆ ಅತಿ ಹೆಚ್ಚಾಗಿ ಇದು ಒಂದು ಋಣಾತ್ಮಕ ಶಕ್ತಿಯನ್ನು ಇದು ಆಕರ್ಷಣೆ ಮಾಡುತ್ತದೆ ಅಂತ ಹೇಳ್ಬೋದು. ಹಾಗಾಗಿಬಿಟ್ಟು ಹಳೆಯ ಕ್ಯಾಲೆಂಡ್ರನ್ನ ಜಾಸ್ತಿ ಇಡೋದಕ್ಕೆ ಹೋಗಬೇಡಿ. ಹಾಗಂತಂದು ಹಳೆಯ ಕ್ಯಾಲೆಂಡ್ರು ಸಹ ಬೇಕಾಗುತ್ತದೆ. ಏಕೆ ಅಂದರೆ ನಾವು ಏನಾದರೂ ಕ್ಯಾಲೆಂಡ್ರಲ್ಲಿ ಏನಾದ್ರೂ ಟಿಕ್ ಮಾಡಿರ್ತೀವಿ, ಮಾರ್ಕ್ ಮಾಡಿರ್ತೀವಿ, ಈ ಥರ ಇದ್ದಾಗ ಅದನ್ನು ನೋಡಬೇಕು ಅಂತ ಅಂದುಬಿಟ್ಟು ನಾವು ಎಸೆಯೋದಕ್ಕೆ ಹೋಗೋದಿಲ್ಲ, ಹಾಗೆ ಇಟ್ಟಿರ್ತೀವಿ. ಹಾಗಂತಂದು ತುಂಬ ಹಳೆಯ ವರ್ಷದ ಕ್ಯಾಲೆಂಡ್ರ್ಗಳು 5 ವರ್ಷ 10 ವರ್ಷದವೆಲ್ಲ ಇಡೋದಕ್ಕೆ ಹೋಗಬೇಡಿ. ಹಳೆ ಕ್ಯಾಲೆಂಡ್ರನ್ನ ಮನೆಯಲ್ಲಿ ಇಡಬೇಡಿ. ಇನ್ನು ಇದನ್ನು ಮನೆಯಲ್ಲಿ ನಾವು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಕ್ಯಾಲೆಂಡ್ರನ್ನ ನಾವು ಯಾವಾಗಲೂ ಹಾಕಬೇಕಾಗುತ್ತದೆ. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ನುವಂಥದ್ದು ಹೆಚ್ಚುತ್ತದೆ. ವಾಸ್ತು ಪ್ರಕಾರವಾಗಿಯೂ ಅಷ್ಟೇ ಮನೆಯಲ್ಲಿ ತುಂಬಾ ಒಳ್ಳೆಯದು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮತ್ತು ಉತ್ತರ ದಿಕ್ಕಿಗೆ ಮುಖ ಮಾಡಿ ಹಾಕಬೇಕು. ಮನೆಯಲ್ಲಿ ಒಂದು ಅದೃಷ್ಟ ತರುತ್ತದೆ ಅಂತ ಹೇಳ್ಬೋದು. ಉತ್ತರ ದಿಕ್ಕಿಗೆ ಹಾಕಿದರೆ, ಪೂರ್ವ ದಿಕ್ಕಿಗೆ ಹಾಕಿದರೆ ಒಂದು ಭರವಸೆಯನ್ನು ಮೂಡುತ್ತದೆ. ಮನೆಯಲ್ಲಿ ಯಾವಾಗಲೂ ಸಹ ಒಂದು ಒಳ್ಳೆ ಕೆಲಸಗಳು, ಒಂದು ಧನಾತ್ಮಕ ಶಕ್ತಿ ಅನ್ನುವಂಥದ್ದು ಹೆಚ್ಚುತ್ತದೆ. ಪೂರ್ವ ದಿಕ್ಕಿಗೆ ಉತ್ತರ ದಿಕ್ಕಿಗೆ ನಾವು ಮುಖವನ್ನು ಮಾಡಿ ಕ್ಯಾಲೆಂಡ್ರನ್ನು ಹಾಕಬೇಕಾಗುತ್ತದೆ. ಗೋಡೆ ನಾವು ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ. ಇನ್ನು ಕ್ಯಾಲೆಂಡ್ರ್ ಮೇಲಿರುವಂತಹ ಚಿತ್ರಗಳನ್ನು ನಾವು ಯಾವಾಗಲೂ ಅಷ್ಟೇ ಒಂದು ಕ್ರೂರ ಪ್ರಾಣಿಗಳ ಅಥವಾ ಉಗ್ರ ದೇವತೆಗಳ ಫೋಟೋ ಇರುವಂತಹ ಕ್ಯಾಲೆಂಡ್ರನ್ನ ನಾವು ಯಾವಾಗಲೂ ತೊಗೊಳೋದಕ್ಕೆ ಹೋಗಬಾರ್ದು. ನಾವು ನೋಡಿಕೊಂಡು ಒಂದು ದೇವತೆಗಳ ಫೋಟೋ ಆಗಿರ್ಬೋದು, ಕ್ರೂರ ಪ್ರಾಣಿಗಳ ಫೋಟೋಗಳು ಆಗಿರ್ಬೋದು ನೋಡ್ಕೊಂಡು ತೊಗೋಬೇಕಾಗುತ್ತದೆ. ಇದು ಬಂದ್ಬಿಟ್ಟು ಮನೆಯಲ್ಲಿ ಒಂದು ಋಣಾತ್ಮಕ ಶಕ್ತಿಯನ್ನು ಹೆಚ್ಚುತ್ತದೆ. ಇದು ಅಷ್ಟೇ ಉಗ್ರ ಒಂದು ಪ್ರಾಣಿಗಳ ಫೋಟೋಗಳು, ದೇವತೆಗಳ ಫೋಟೋಗಳಿದ್ದರೆ ಕಿರಿಕಿರಿ, ಮನೆಯಲ್ಲಿ ಅಶಾಂತಿ, ಆಮೇಲೆ ನೆಗೆಟಿವ್ ಅನ್ನುವಂಥದ್ದು ಮನೆಯಲ್ಲಿ ಜಾಸ್ತಿ ಆಗುತ್ತದೆ. ಇನ್ನು ಕ್ಯಾಲೆಂಡ್ರನ್ನ ನಾವು ಯಾವಾಗಲೂ ಮೇನ್ ಡೋರಿಗೆ ಎದುರಾಗಿ ಅಥವಾ ಬಾಗಿಲ ಹಿಂದೆ ಹಾಕಬಾರ್ದು. ಅಂದರೆ ನಾವು ತಕ್ಷಣ ಮನೆಯಿಂದ ಒಳಗೆ ಬರ್ತಿದ್ದಾಗೆ ಎದುರಿ ಕಾಣೋ ಹಾಗೆ ಹಾಕೋದು. ಆಮೇಲೆ ಇನ್ನು ಒಂದು ಮೇನ್ ಡೋರಿಗೆ ನಾವು ಬಾಗಿಲು ಹಿಂದ್ಗಡೆ ಕೆಲವೊಬ್ಬರು ಹಾಕಿರ್ತಾರೆ, ಆ ಥರ ಎಲ್ಲ ಹಾಕೋದಕ್ಕೆ ಹೋಗಬಾರ್ದು. ಇದನ್ನು ಯಾವಾಗಲೂ ಅಷ್ಟೇ. ಆಮೇಲೆ ಮೇನ್ ಡೋರಿಗೆ ಎದುರಾಗಿ ಹಾಕಿದರೆ ಗಾಳಿಗೆ ಹಾರಾಡುವಂತೆ ಇರಬಾರ್ದು. ಇದು ಗಾಳಿ ಬಂದ ತಕ್ಷಣ ಎಲ್ಲ ಹಾರಾಡೋ ಥರ ಇರಬಾರ್ದು. ಈ ಒಂದು ಕ್ಯಾಲೆಂಡ್ರನ್ನ ನಾವು ಪಶ್ಚಿಮ ದಿಕ್ಕಿಗೆ ಹಾಕಿದರೆ ನಿಧಾನ ಅಂತ ಹೇಳ್ಬೋದು. ಒಂದು ಏನೇ ಒಂದು ಕೆಲಸ ಕಾರ್ಯಗಳು ಆಗಬೇಕಂದ್ರೆ ಅವು ನಿಧಾನವಾಗಿ ಆಗ್ತವೆ. ಇನ್ನು ನಾವು ಇದನ್ನು ಎಲ್ಲಿ ಹಾಕಬೇಕು ಅಂದರೆ ಹಾಲ್ನಲ್ಲಿ ಹಾಕ್ಬೋದು, ಅಡುಗೆ ಮನೆಯಲ್ಲಿ ಕ್ಯಾಲೆಂಡ್ರನ್ನ ನಾವು ಇರಿಸ್ಕೋಬೋದು. ಇನ್ನು ರೂಮ್ನಲ್ಲೂ ಸಹ ಈ ಒಂದು ಕ್ಯಾಲೆಂಡ್ರ್ ನಾವು ರೂಮಿನಲ್ಲಿನೂ ಸಹ ಹಾಕೋಬೋದು, ಏನೂ ತೊಂದರೆ ಆಗೋದಿಲ್ಲ.
ಕ್ಯಾಲೆಂಡರ್ ಅನ್ನುವಂಥದ್ದು ನಮ್ಮ ಮನೆಯಲ್ಲಿ ಒಂದು ಮುಖ್ಯವಾಗಿರುವಂಥದ್ದಾಗಿರೋದ್ರಿಂದ ನಾವು ನೋಡಿಕೊಂಡು ಒಳ್ಳೆಯ ಒಂದು ಉತ್ತಮ ದಿಕ್ಕಿನಲ್ಲಿ ಹಾಕಿದಾಗ ಎಲ್ಲ ರೀತಿಯಿಂದಲೂ ಸಹ ಒಳಿತಾಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ, ನನಗೆ ತಿಳಿದಿರುವಂಥ ಮಾಹಿತಿಯನ್ನು ನಾನು ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.